ಪಹಲ್ಗಾಮ್ನಲ್ಲಿ ದಾಳಿಯಾದ ಬಳಿಕ ಇಡೀ ದೇಶದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕೇಂದ್ರ ಸರ್ಕಾರ ಕಾರಣ ಆಗಿತ್ತು. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಸಂಪುಟ ಸಭೆ ಕರೆದಿಲ್ಲ, ವಿಶೇಷ ಅಧಿವೇಶನ ಕರೆಯಬೇಕಾಗಿತ್ತು, ಅದನ್ನು ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ ಅಂತ ಆಕ್ರೋಶ ಇತ್ತು. ಈಗ ಕೇಂದ್ರ ಸರ್ಕಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಸಂಪುಟ ಸಭೆ ಕರೆದಿದೆ. ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. ಎಲ್ಲ ವಿಪಕ್ಷ ನಾಯಕರ ಜೊತೆಯಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಚರ್ಚೆ ಮಾಡಲಿದ್ದಾರೆ. ದಾಳಿ ನಡೆದ ಬಳಿಕ ಮೊದಲ ಸಂಪುಟ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ನಾಯಕರ ಜೊತೆಯಲ್ಲಿ, ಸಚಿವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆ ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವಾಗ ದಾಳಿಯಾಯಿತು, ದಾಳಿಯಾದ ಬಳಿಕ ಕೇವಲ ಮೀಟಿಂಗ್ಗಳನ್ನು ಮಾಡಿದ್ರು, ಸಭೆಗಳನ್ನು ಮಾಡಿದ್ರು ಹೊರತಾಗಿ ಪ್ರೆಸ್ ಮೀಟ್ ಮಾಡಲಿಲ್ಲ. ಅಧಿಕೃತವಾಗಿ ಮಾಹಿತಿಗಳನ್ನು ಹೊರಹಾಕಬೇಕಾಗಿತ್ತು, ಅದನ್ನು ಕೂಡ ಮಾಡಲಿಲ್ಲ. ಮತ್ತೊಂದೆಡೆ ಕ್ಯಾಬಿನೆಟ್ ಮೀಟಿಂಗ್ ಕರಿಬೇಕಾಗಿತ್ತು, ಸಚಿವ ಸಂಪುಟ ಸಭೆ ಕರೆದು ಚರ್ಚೆ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಲಿಲ್ಲ. ಮತ್ತೊಂದೆಡೆ ವಿಶೇಷ ಅಧಿವೇಶನ ಕರಿಬೇಕು ಅನ್ನುವಂತಹ ಬೇಡಿಕೆ ಕೂಡ ಬಂತು, ಅದು ಕೂಡ ಆಗಲಿಲ್ಲ ಅಂತ ಆಕ್ರೋಶ ಇತ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಸಚಿವರ ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಪ್ರಭು ಅವರು, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭು, ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ. ಭಯೋತ್ಪಾದಕರು ಎಲ್ಲಿಗೆ ಹೋದರು, ಏನು ಮಾಡಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾವುದೇ ಉತ್ತರಗಳು ಸಿಗಲಿಲ್ಲ. ಮತ್ತೊಂದೆಡೆ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಾಗಿತ್ತು ಅನ್ನುವಂಥದ್ದು ಎಲ್ಲರದ್ದು ಕೂಡ ಬೇಡಿಕೆ ಆಗಿತ್ತು. ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗಿದೆ, ಏನೋ ದೊಡ್ಡದಾಗತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದಾರೆ. ಹೀಗಾಗಿ ನಾಳೆ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಪ್ರಧಾನಿ ಮೋದಿಯವರು. ನಾಳೆ ಏನೆಲ್ಲ ಚರ್ಚೆ ಆಗಬಹುದು, ಇದಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರತಿಕಾರಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ, ಇವತ್ತೇನೇನೆಲ್ಲ ಡಿಸ್ಕಸ್ ಆಯಿತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ನಿಜಕ್ಕೂ ಈಗ ಪಾಕಿಸ್ತಾನದ ವಿರುದ್ಧ ಮತ್ತು ನರರಾಕ್ಷಸರು ಅಂದರೆ ಭಯೋತ್ಪಾದಕರ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳುವಂಥ ಸಮಯ ಮುಹೂರ್ತ ಹತ್ತಿರ ಆಗುತ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಒಂದೇ ವಾರದಲ್ಲಿ 2ನೇ ಸಭೆಯನ್ನು ಪ್ರಧಾನಿ ಮೋದಿ ಅವರು ಕರೆದಿದ್ರು. ಅವ್ರ ಮನೆಯಲ್ಲಿ ಎಲ್ಲ 3 ಸೇನಾಪಡೆಗಳ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು, ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದರು, ರಾಜನಾಥ್ ಸಿಂಗ್ ಕೂಡ ಇದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಏನೆಲ್ಲ ಭದ್ರತೆಯನ್ನು ಹೆಚ್ಚಿಸಲಾಗಿದೆ, ಯಾವ ರೀತಿ ಸೇನೆ ಸನ್ನದ್ಧವಾಗಿದೆ, ಪಾಕಿಸ್ತಾನ ಏನಾದರೂ ಅಲ್ಲಿ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ಯಾವ ರೀತಿ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಮತ್ತು ಅಲ್ಲಿ ಆ ಒಂದು ಸಂದರ್ಭ 22ನೇ ತಾರೀಕು ಏನು ಒಂದು ಭಯೋತ್ಪಾದಕರು ದಾಳಿಯನ್ನು ಮಾಡಿದರು, ಆ ಘಟನೆ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಪ್ರಧಾನಿ ಮೋದಿ ಅವರು ಪಡೆದುಕೊಂಡಿದ್ದಾರೆ. ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಹೇಳೋದಾದರೆ ಹೆಚ್ಚಿನ ಮಾಹಿತಿನ ಬಿಟ್ಟುಕೊಟ್ಟಿಲ್ಲ ಸಭೆಯಲ್ಲಿ ಏನೆಲ್ಲ ಆಯಿತು ಅಂತೇಳಿ. ಕೆಲವೊಂದಿಷ್ಟು ಇನ್ಸೈಡ್ ಮಾಹಿತಿಗಳು ಕೂಡ ನೋಡೋದಾದರೆ ಈಗ ಸಂಪೂರ್ಣ ಸ್ವಾತಂತ್ರ್ಯವನ್ನು ಭಾರತೀಯ ಯೋಧರಿಗೆ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರದ ಗ್ರೀನ್ ಸಿಗ್ನಲ್ ಬರಬೇಕಾಗತ್ತೆ, ರಾಷ್ಟ್ರಪತಿಗಳ ಅಂಕಿತ ಬರಬೇಕಾಗತ್ತೆ ಯಾವುದೋ ಒಂದು ಮೇಜರ್ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿನೇ ಈಗ ನಮ್ಮ ಸೈನಿಕರಿಗೆ ಸಂಪೂರ್ಣವಾಗಿ ಫ್ರೀ ಹ್ಯಾಂಡ್ ಕೊಟ್ಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಮೋದಿ ಅವರು ಬಂದಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೇವೆ, ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈಗ ಮನ್ ಕಿ ಬಾತ್ನಲ್ಲೂ ಕೂಡ ಮೋದಿ ಅವರು ಹೇಳಿದ್ರು, ನಾವು ಭಯೋತ್ಪಾದಕರಿಗೆ ತಿರುಗೇಟನ್ನು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ. ಅವರಿಗೆ ಮತ್ತು ಅವರ ಸಹಾಯಕರಿಗೆ ಏನಿದ್ದಾರೆ ಅವರು ಲೋಕಲ್ ಕೆಲವೊಂದಿಷ್ಟು ಉಗ್ರವಾದವನ್ನು ಪ್ರಚೋದಿಸುವಂಥ ಮತ್ತು ಅವ್ರಿಗೆ ಸಹಕಾರ ಕೊಡುವಂಥವ್ರನ್ನ ಮಟ್ಟ ಹಾಕ್ತೀವಿ ಅಂತ ಬಲವಾಗಿ ವಾದವನ್ನು ಮಾಡಿದರು. ಈಗ ಅದಕ್ಕೆ ಪೂರಕವಾಗುವಂತೆ ಸಭೆಯಲ್ಲಿ ಚರ್ಚೆಗಳಾಗಿದೆ. ಕಾಶ್ಮೀರದ ಪರಿಸ್ಥಿತಿ ಯಾವಾಗ 370 ವಿಶೇಷ ಸ್ಥಾನಮಾನ ರದ್ದಾಯಿತು, ಅದಾದ ಮೇಲೆ ಅಲ್ಲಿನ ಶಾಲಾ ಕಾಲೇಜುಗಳಲ್ಲಿ ಚೈತನ್ಯ ತುಂಬಿತ್ತು, ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆಯಾಗಿತ್ತು, ಅದರ ಜೊತೆಗೆ ಕಾಶ್ಮೀರ ಅಭಿವೃದ್ಧಿ ಆಗ್ತಾ ಇತ್ತು, ಪ್ರವಾಸೋದ್ಯಮಕ್ಕೂ ಕೂಡ ಆದಾಯ ಹರಿದು ಬರ್ತಾ ಇತ್ತು. ಈ ಸಂದರ್ಭದಲ್ಲೇ ನಮ್ಮ ಅಭಿವೃದ್ಧಿಯನ್ನು ನೋಡದೆ, ಕಾಶ್ಮೀರದ ಅಭಿವೃದ್ಧಿ ನೋಡದೆ ಈ ರೀತಿಯಾಗಿ ದಾಳಿಯನ್ನು ಮಾಡಿದ್ದಾರೆ ಅಂಥೇಳಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು. ನಾಳೆ ನಡೆಯುವಂಥ ಒಂದು ಸಭೆಗಳು, ನಾಳೆ 3 ಸಭೆಯನ್ನು ಕರೆದಿದ್ದಾರೆ. 11 ಗಂಟೆಗೆ ಸುಮಾರಿಗೆ ಏನು ಭದ್ರತಾ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ, ವ್ಯವಹಾರಗಳ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮತ್ತು ರಾಜಕೀಯ ಒಂದು ಮೀಟಿಂಗ್ ಕರೆದಿದ್ದಾರೆ. ಹಾಗಾಗಿ ಆ 3 ಸಭೆಗಳಾದ ಮೇಲೆ ಅಂತಿಮವಾದಂಥ ನಿರ್ಧಾರ ಪ್ರಕಟ ಆಗಬಹುದು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ನೋಡ್ತಾ ಇದ್ದೀವಿ, ಅಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಭಾರತ ಮತ್ತು ಪಾಕ್ ಗಡಿಯಲ್ಲಿ ಮಾಡ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಶಂಕಿತ ಭಯೋತ್ಪಾದಕರನ್ನು ಕೂಡ ಬಂಧಿಸಲಾಗಿದ್ದು, ಈಗ ಯಾರ್ಯಾರೆಲ್ಲ ಅದರಲ್ಲಿ ಪಾಲುದಾರರಾಗಿದ್ದರು ಅಂಥವರ ಮನೆಗಳನ್ನು ಕೂಡ ಧ್ವಂಸ ಮಾಡಲಾಗಿದೆ. ಆದರೆ ಇಲ್ಲಿ ಒಂದು ದೇಶಾದ್ಯಂತ ಕೇಳಿಬರ್ತಾ ಇತ್ತು, ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರವನ್ನು ಗಟ್ಟಿ ತೀರ್ಮಾನಕ್ಕೆ ಬರಬೇಕು, ಕೇವಲ ಮಾತುಗಳಲ್ಲಷ್ಟೇ ಮಣೆ ಹಾಕಬಾರ್ದು, ಮಾತುಗಳಿಗಷ್ಟೇ ಇಲ್ಲಿ
ಜೋತು ಬೀಳಬಾರ್ದು ಅಂಥೇಳಿ ಇಡೀ ದೇಶದ ನಾಗರಿಕರು ಕೇಳ್ತಾ ಇದ್ದಾರೆ. ಭಾಷಣ ಬಿಗಿಯುವಂತಹ ಪ್ರಧಾನಿ ಮೋದಿಯವರು ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇತ್ತು. ಹಾಗಾಗಿನೇ ಈಗ ಆ ಒಂದು ಜನರಿಂದ ಒಂದು ಒತ್ತಾಯ ಮತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವಂಥದ್ದು ಸೆಕೆಂಡ್ರಿ ಆದರೂ ಕೂಡ ಈಗ ಆ ಭಯೋತ್ಪಾದಕರ ಅಡಗು ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿ ಅವರನ್ನು ಮುಗಿಸಬೇಕು ಅನ್ನುವಂತಹ ಒತ್ತಾಯ ರಾಷ್ಟ್ರಾದ್ಯಂತ ಕೂಗು ಕೇಳಿ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇದನ್ನೇ ಈಗ ಮೋದಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಲು ಸಾಲು ಸಭೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಈಗ ಆ ಉಗ್ರವಾದಿಗಳಿಗೆ ಮತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತಹ ಒಂದು ಸಮಯ ಹತ್ತಿರದಂತೆ ಕಾಣಿಸ್ತಾ ಇದೆ. ಮತ್ತು ಈಗ ನಮ್ಮ ಸೇನೆ ಯಾವ ರೀತಿ ಸನ್ನದ್ಧವಾಗಿದೆ, ಅವರ ಗುರಿ ಏನು, ನಿರ್ಧಾರಗಳೇನು, ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಪ್ಲಾನ್ ಯಾವ ರೀತಿ ಆಗಿದೆ, ಅಜಿತ್ ದೋವಲ್ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಎಲ್ಲ ರೀತಿಯಲ್ಲೂ ಕೂಡ ಸರ್ವಸನ್ನದ್ಧರಾಗಿದ್ದೀವಿ. ಟ್ಯಾಂಕರ್ಗಳನ್ನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಲ್ಯಾಂಡ್ ಮಾಡಿಸಿದ್ದೀವಿ. ಜೊತೆಗೆ ಶಸ್ತ್ರಸಜ್ಜಿತರಾಗಿದ್ದಾರೆ. ನಮ್ಮ ಸೈನಿಕರು ಕೂಡ ಜಮಾವಣೆಗೊಂಡಿದ್ದಾರೆ. ನಿಮ್ಮ ಆದೇಶಕ್ಕೆ ಮಾತ್ರ ನಾವು ಕಾಯ್ತಾ ಇದ್ದೀವಿ. ಬಟ್ ಈಗ ಅಳೆದು ತೂಗಿ ಇಲ್ಲಿ ಅವಕಾಶ ಅಂದರೆ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಆತುರಾತುರವಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಲ್ಲಿ ಅಮಾಯಕರ ಮೇಲೂ ಕೂಡ ದಾಳಿಗಳಾಗುವ ಸಾಧ್ಯತೆಗಳು ಖಂಡಿತ ಇರ್ತವೆ. ಅದು ದೇಶದ ಮೇಲೂ ಕೂಡ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಹಾಗಾಗಿ ಕೂಲಂಕುಷವಾಗಿ ಇದರ ಬಗ್ಗೆ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಅಂತಿಮವಾಗಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಬೇಕಾ ಅಥವಾ ಭಯೋತ್ಪಾದಕರನ್ನ ಇಲ್ಲಿ ಹುಡುಕಿ ಅವರ ಒಂದು ಹೊಡೆದುರುಳಿಸಬೇಕಾ ಅನ್ನುವಂಥದ್ದನ್ನು ತೀರ್ಮಾನಕ್ಕೆ ಬರಬೇಕಾಗಿದೆ. ನಾಳೆ ನಡೆಯುವಂತಹ 3 ಸಭೆಗಳು ಬಹಳ ಮುಖ್ಯವಾಗಿದೆ. ಅದಾದ ಮೇಲೆ ಕೇಂದ್ರ ಸರ್ಕಾರದ ಅಂತಿಮ ನಿರ್ಧಾರ ದೇಶವಾಸಿಗಳಿಗೆ ಗೊತ್ತಾಗಲಿದೆ. ಸಂತೋಷ್, ಧನ್ಯವಾದಗಳು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.